ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಟಾಟಾ ಆಲ್ಟ್ರೋಸ್ 2025 ಫೇಸ್ ಲಿಫ್ಟೆಡ್ ಏನು ಬಂದಿದೆ ಅದರದ್ದು ಡ್ರೈವ್ ರಿವ್ಯೂ ಮಾಡ್ತಾ ಇದ್ದೀನಿ. ನಾನಿವತ್ತು ಡ್ರೈವ್ ಮಾಡ್ತಾ ಇರೋಂಥದ್ದು ಪೆಟ್ರೋಲ್ ವರ್ಷನು, ಅದು ಕೂಡ ಟಾಪ್ ಎಂಡು ಅಕಂಪ್ಲೀಟ್ ಪ್ಲಸ್ ಎಸ್ ವೇರಿಯಂಟು. ಈ ವೇರಿಯಂಟ್ ಡ್ರೈವ್ ಮಾಡ್ತಾ ಇದ್ದೀನಿ ಅಂತಂದರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಾಗಿರುತ್ತೆ, ಇಟ್ಸ್ ಅ DCA ವೇರಿಯಂಟ್ ಗೈಸ್. ಈ ವೇರಿಯಂಟ್ ಟಾಪ್ ಎಂಡ್ ತೊಗೋತಾ ಇದ್ದೀರಾ ಅಂತಂದರೆ DCA ಬಿಟ್ಟು ಬೇರೆ ಯಾವ ಆಪ್ಷನ್ಸು ಬರಲ್ಲ. CNG ಆಗಿರ್ಬೋದು, ಮ್ಯಾನ್ಯುಯಲ್ ಆಗಿರ್ಬೋದು, ಡೀಸೆಲ್ ಇಂಜಿನ್ಸ್ ಆಗಿರ್ಬೋದು, ಡೀಸೆಲ್ ಮ್ಯಾನ್ಯುಯಲ್, ಆಟೋಮೆಟಿಕ್, ನಥಿಂಗ್ ಡೂಯಿಂಗ್ ಆ್ಯಕ್ಚುಲಿ. ಸೊ ಅದೊಂದು ಬೇಜಾರಿನ ವಿಷಯ. ಈವನ್ ಡೀಸೆಲ್ ಕೂಡ ಆ್ಯಕ್ಚುಲಿ ತುಂಬ ವೇರಿಯಂಟ್ಸಲ್ಲಿ ಅವೈಲಬಲ್ ಕೊಟ್ಟಿಲ್ಲ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬೇಕು ನಿಮಗೆ ನಾರ್ಮಲ್ ಎನಿ ಇಂಜಿನ್ ಅಲ್ಲಿ ಅಂತಂದ್ರೆ ಅಕಂಪ್ಲೀಟ್ ಎಸ್ ವೇರಿಯಂಟ್ ಟಾಪ್ ಎಂಡ್ ಆಕ್ಚುಲಿ. ಈ ಕಾರ್ ನನಗೆ ಸಿಕ್ಕಿರೋದು DCA. ಸೊ ಇದ್ರದ್ದು ಡ್ರೈವ್ ರಿವ್ಯೂ ಮಾಡಿ ಕಾರ್ ಹೆಂಗಿದೆ, ಏನ್ ಕತೆ, ಪುಷ್ ಮಾಡಿದ್ರೆ ಯಾವ ತರ ಫೀಲ್ ಕೊಡುತ್ತೆ, ಬಿಕಾಸ್ ಇಟ್ಸ್ ಅ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್. DCA ಗೇರ್ ಬಾಕ್ಸ್ ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಯಾವ ತರ ಡ್ರೈವ್ ಮಾಡುತ್ತೆ, ಏನ್ ಕತೆ ಎಲ್ಲಾನು ಹೇಳ್ತೀನಿ ನಿಮಗೆ. ಸೊ ಬಿಫೋರ್ ಸ್ಟಾರ್ಟಿಂಗ್ ನೀವು ಯಾವ್ದಾದ್ರು ಟಾಟಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು ಅಂತಂದ್ರೆ ಲಾಲ್ಬಾಗ್ ಮೇನ್ ರೋಡ್ ಅಲ್ಲಿ ಇರುವಂತಹ ಪ್ರೇರಣಾ ಮೋಟಾರ್ಸ್ ಟಾಟಾ ಶೋರೂಮ್ ನ ವಿಸಿಟ್ ಮಾಡಬಹುದು. ಶೋರೂಮ್ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಚೆಕ್ಔಟ್ ಮಾಡಿ. ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಬಹುದು ನೀವು. ಸೊ ಮುಂದ್ಗಡೆ ಒಂದು ಖಾಲಿ ಸ್ಟ್ರೆಚ್ ಕಾಣಿಸ್ತಾ ಇದೆ ನನಗೆ. ಗಾಡಿ ಹೆಂಗೆ ಫುಲ್ ಆಗುತ್ತೆ ಅಂತ ನೋಡೋದಕ್ಕೆ ಗಾಡಿ ಇಷ್ಟು ಹಿಂದಕ್ಕೆ ಹಾಕೊಂಡಿದ್ದೀನಿ ನಾನು. ಬಟ್ ತುಂಬ ಒಂದು ವೈಟ್ ಸ್ಟ್ರೆಚ್ ಇಲ್ಲ ನಮಗೆ. ಬಟ್ ಸ್ಟಿಲ್ ಯಾವ ಥರ ಒಂದು ಪರ್ಫಾರ್ಮ್ ಮಾಡುತ್ತೆ ಅಂತ ಅನ್ನೋದು ನೋಡೋಣ. AC ಆಫ್ ಮಾಡಿದ್ದೀನಿ ಇವಾಗ. ಗೇರ್ ಬಾಕ್ಸ್ನ ಡ್ರೈವ್ಗೆ ಹಾಕೋಣ. ಆ್ಯಂಡ್ ಡ್ರೈವ್ ಮೋಡ್ಸ್ಗಳು ಬರಲ್ಲ ಇದರಲ್ಲಿ. ಎಷ್ಟು ಟೈಮ್ ಆಗುತ್ತೆ ನೋಡೋಣ. 100 ರೀಚ್ ಆಗುತ್ತೆ ಇಲ್ವೋ ನಂಗೆ ಗೊತ್ತಿಲ್ಲ, ಬಿಕಾಸ್ ಬೇಗ ಕ್ಲೋಸ್ ಆಗ್ಬಿಡುತ್ತೆ. ಲೆಟ್ಸ್ ಲಾಂಚ್ ದಿಸ್ ಕಾರ್ ಗೈಸ್. ಓಕೆ, ಬಟನ್ ಲಾಂಚ್ ಆಗಲ್ಲ ಗೈಸ್. ಓಕೆ, ಓಕೆ. ಸೊ 80ಗೆ ಬರೋಷ್ಟೊತ್ತಿಗೆ ರೋಡ್ ಪಟ್ಟ ಅಂತ ಎಂಟಿ ಆಗೋಯ್ತು ಗೈಸ್. ಖಾಲಿ ಸ್ಟ್ರೆಚ್ ಸಿಗ್ಲಿಲ್ಲ. ಇವನ್ ಅದು ಕಾರ್ ಕೂಡ ಅಷ್ಟು ಫಾಸ್ಟ್ ಆಗಿ ಆಕ್ಸಿಲರೇಟು ಆಗ್ತಾ ಇಲ್ಲ. ಅದೊಂದು ಬೇಜಾರಿನ ವಿಷಯ. ಇಲ್ಲೊಂದು ಯೂಟರ್ನ್ ಹಾಕೊಳ್ಳೋಣ. ಯೂಟರ್ನ್ ಹಾಕೊಂಡು ಸ್ಟೇರಿಂಗ್ ಯಾವ ಥರ ಬರುತ್ತೆ ನೋಡೋಣ. ಓಕೆ, ಎಲ್ಬೋರ್ಡ್ ಇರಬೇಕು ಗೈಸ್ ಮೋಸ್ಟ್ಲಿ. ಅವಾಗಿಂದ ನಾನು ಡ್ರೈವ್ ಮಾಡ್ತಾ ಇದ್ದಾರೆ. ಎಸ್, ಎಲ್ಬೋರ್ಡ್ ಲೇಡಿ ಓಡಿಸ್ತಾ ಇದ್ದಾರೆ. ಇಂಡಿಕೇಟರ್ ಹಾಕಿದ್ರೆ ಬ್ಲೈಂಡ್ ಸ್ಪಾಟ್ ಇದು ಕೂಡ ಹೇಳುತ್ತೆ. ಓಕೆ, ಸ್ಟೇರಿಂಗ್ ಸೆಲ್ಫ್ ಸೆಂಟರ್ ಆಗುತ್ತೆ ಗೈಸ್, ಅದೊಂದು ಖುಷಿ ವಿಚಾರ. ಗಾಡಿ ಪರ್ಫಾರ್ಮೆನ್ಸ್ ವೈಸ್ ತುಂಬಾ ಏನು ಹೇಳ್ಕೊಳ್ಳೋ ರೀತಿ ಇಲ್ಲ ಗೈಸ್. ಲೈಕ್ ಓಕೆ ಅಂತ ಹೇಳ್ತೀನಿ ನಾನು. ಲೈಕ್ ನೀವು ಬಿಗಿನರ್ ಆಗಿದ್ದೀರಾ, ನೀವು ಫಸ್ಟ್ ಟೈಮ್ ಕಾರ್ ತೊಗೋತಾ ಇದ್ದೀರಾ ಅಂತಂದರೆ ನಿಮ್ಗೆ ಈ ಪವರ್ ಯೂಸ್ ಆಗ್ಬಿಡ್ತೀರಾ. ಯಾರಿಗೂ ಹಿಂಗೆ ಜಾಮ್ ಮಾಡ್ಕೊಂಡು ನಿಂತವನೇ ನಮ್ಮ ದೇಶದಲ್ಲಿ ಬೇಸಿಕ್ ಸಿವಿಕ್ ಸೆನ್ಸ್ ಇಲ್ಲ ಗೈಸ್. ಎಲ್ಲೋಗ್ಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ಲ. ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಾರೆ, ಲೆಫ್ಟ್ ಹೋಗ್ಲಾ ರೈಟ್ ಹೋಗ್ಲಾ ಅಂತ. ನೈಟ್ ಟೈಮಲ್ಲಿ ಆ್ಯಕ್ಚುಲಿ ಕ್ಯಾಬಿನ್ ಈ ಥರ ನೀಟಾಗಿ ಲೈಟ್ ಅಪ್ ಆಗುತ್ತೆ. ಎಂಬೆಂಟ್ ಲೈಟು ಕೂಡ ಈ ಥರ ನೀಟಾಗಿ ಕಾಣುತ್ತೆ ನಿಮಗೆ. ಸೊ ನೈಟ್ ಟೈಮಲ್ಲಿ ಆ್ಯಕ್ಚುಲಿ ಕ್ಯಾಬಿನ್ ಇಲ್ಯುಮಿನೇಷನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಿನ್ಸ್ ಇಟ್ಸ್ DCA ಗೇರ್ ಬಾಕ್ಸ್, ಅದರಿಂದ ಇಶ್ಯೂನ ಅಥವಾ ಥ್ರಾಟಲ್ ಸೆನ್ಸಿಟಿವಿಟಿನೇ ತುಂಬ ಲ್ಯಾಗ್ ಇದೆಯೋ ನಂಗೆ ಗೊತ್ತಿಲ್ಲ. ಸ್ಟಾಪಿಗೆ ಬಂದು ಬ್ರೇಕ್ ಬಿಟ್ಟ ತಕ್ಷಣ ಗಾಡಿ ಪಟ್ಟನ್ ಮೂವ್ ಆಗಲ್ಲ. ಸೊ ಇಟ್ ಟೇಕ್ಸ್ ಇಟ್ಸ್ ಓನ್ ಸ್ವೀಟ್ ಟೈಮ್ ಆ್ಯಕ್ಚುಲಿ. ಆಲ್ಮೋಸ್ಟ್ 1 to 2 seconds ತೊಗೊಳುತ್ತೆ ಅದು ಗಾಡಿ ಮೂವ್ಮೆಂಟಿಗೆ ಬರೋಕ್ಕೇನೆ. ಸೊ ಅಷ್ಟು ಡಿಲೇ ಯಾಕಿದೆ ಗೊತ್ತಿಲ್ಲ. DCA ಗೇರ್ ಬಾಕ್ಸ್ ಅದೇ ಥರ ಟ್ಯೂನಿಂಗ್ ಮಾಡಿರೋದಾ ಅಥವಾ ಥ್ರಾಟಲ್ ಸೆನ್ಸಿಟಿವಿಟಿ ಲ್ಯಾಗ್ ಇದೆಯಾ ಗೊತ್ತಿಲ್ಲ. ನೀವುಗಳು ಟೆಸ್ಟ್ ಡ್ರೈವ್ ಬಂದಾಗ ಅದೊಂದು ಚೆಕ್ ಇಟ್ ಗೈಸ್. ಲೈಕ್ ನೀವು ಆಟೋಮೆಟಿಕ್ ತೊಗೋತಾ ಇದ್ದೀರಾ ಅಂತಂದ್ರೆ DCA ಆಗಿರೋದಿನ ನಾನು ಸ್ವಲ್ಪ ಕ್ವಿಕ್ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಈವನ್ ಪ್ಯಾಡಲ್ ಶಿಫ್ಟರ್ಸ್ ಅಷ್ಟೇ ಇದೆ ನೋಡಿ. ಇವಾಗ ಕೊಡ್ತೀನಿ ನೋಡಿ, ಇವಾಗ ನೋಡಿ ಡೌನ್ ಶಿಫ್ಟ್ ಮಾಡ್ತೀನಿ ನೋಡಿ. ಇಟ್ಸ್ ಟೇಕಿಂಗ್ ಇಟ್ಸ್ ಟೈಮ್ ಆ್ಯಕ್ಚುಲಿ. ಬೇರೆ DCA ಗೇರ್ ಬಾಕ್ಸ್ಗಳೆಲ್ಲ ಓಡಿಸ್ಬಿಟ್ಟಿದ್ರೆ ನೀವು, ನಿಮಗೆ ಪಕ್ಕ ಲ್ಯಾಗ್ ಅನ್ಸುತ್ತೆ. ಇವಾಗ ನೋಡಿ, ಇವಾಗ ತಗೋತು. ಇವಾಗ ಇನ್ನೊಂದು ಕೊಡ್ತೀನಿ ನೋಡಿ, M4 ಅಲ್ಲಿದೆ, M5 ಕೊಡ್ತೀನಿ ನೋಡಿ. ಆಲ್ಮೋಸ್ಟ್ 1 second ಟೈಮ್ ತೊಗೋತಾ ಇದೆ. ಬಟ್ ಕಾರ್ನರ್ಸ್ ಮಾತ್ರ ಬ್ಯೂಟಿಫುಲ್ ಆಗಿ ತೊಗೋತಾ ಇದೆ ಗೈಸ್. ಬಾಡಿ ರೋಲ್ ಅಂತೂ ಸಿಕ್ಕಾಪಟ್ಟೆ ಕಂಟ್ರೋಲ್ಡ್ ವೇಲ್ ಇದೆ. ಹ್ಯಾಚ್ ಬ್ಯಾಕು ಮತ್ತು ಸೆಡಾನ್ ಕಾರ್ಗಳಿಗೆ ಇದೇ ಅಡ್ವಾಂಟೇಜ್ ಗೈಸ್. ಲಿಟ್ರಲಿ ಬಾಡಿ ರೋಲ್ ಎಷ್ಟು ಕಂಟ್ರೋಲ್ಡ್ ವೇಲ್ ಇರ್ತಾನೆ, ಬಿಕಾಸ್ ಗಾಡಿ ಲೆಂತ್ ಇರಲ್ಲ, ಗಾಡಿ ಹೈಟ್ ಇರಲ್ಲ. ಸೊ ಕಾರ್ ಡೈನಾಮಿಕ್ಸು ತುಂಬ ಸ್ಪಾಟ್ ಆನ್ ಆಗಿರುತ್ತೆ. ಸೊ ದಿಸ್ ಈಸ್ ಒನ್ ಬೆಸ್ಟ್ ಥಿಂಗ್ ಆ್ಯಕ್ಚುಲಿ. ಇವನ್ ಸ್ಟೇರಿಂಗು ಅಷ್ಟೇ ಎಷ್ಟು ಪ್ರಿಸೈಸ್ ಆಗಿತ್ತು ಅಂದರೆ ಎಕ್ಸಾಕ್ಟ್ಲಿ ನಾನು ಯಾವ ಡೈರೆಕ್ಷನ್ಗೆ ಹೋಗ್ತಾ ಇದ್ದೀನಿ, ನಾನು ಎಷ್ಟು ಹೇಳಿದ್ರೆ ಯಾವ ಕಡೆ ಗಾಡಿ ಹೋಗುತ್ತೆ ಅನ್ನೋದು ನನಗೆ ನೀಟಾಗಿ ಕಮ್ಯುನಿಕೇಟ್ ಮಾಡ್ತಾ ಇದೆ ಸ್ಟೇರಿಂಗು. ಸೊ ದಟ್ ಈಸ್ ವಿ ಕಾಲ್ಡ್ ಆಸ್ ಸ್ಟೇರಿಂಗ್ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್. ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ, ಟಾಟಾ ಕಾರ್ಸ್ ಹ್ಯಾಂಡ್ಲಿಂಗ್, ಡೈನಾಮಿಕ್ಸ್, ಸ್ಟೇರಿಂಗ್, ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ಗೆ ಇರೋ, ಅದ್ರ ಬಗ್ಗೆ ಕಂಪ್ಲೇಂಟೇ ಇಲ್ಲ. ಈವನ್ ಗಾಡಿ ರೇಡ್ ಆ್ಯಂಡ್ ಹ್ಯಾಂಡಿಂಗ್ ಬ್ಯಾಲೆನ್ಸ್ ಅಂತ ತೊಗೊಂಡ್ರು ಕೂಡ ಸ್ಪಾಟ್ ಆನ್ ಗೈಸ್, ಸ್ಪಾಟ್ ಆನ್. ಗಾಡಿ ಡೈನಮಿಕ್ಗೆ ಹೆಲ್ಪ್ ಮಾಡುವಂತಹ ಸಸ್ಪೆನ್ಷನ್ನು ಪ್ಲಸ್ ಕಂಫರ್ಟ್ ಎರಡೂ ಬ್ಲೆಂಡ್ ಆಗಿ ಏನಿರುತ್ತೆ ಅದು ಸ್ಪಾಟ್ ಆನ್ ಇದೆ. ಒಂಥರ ತುಂಬಾ ಕಂಫರ್ಟ್ ಓರಿಯೆಂಟೆಡ್ ಸೈಡು ಇಲ್ಲ, ಅಥವಾ ತುಂಬಾ ಒಂಥರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹ್ಯಾಂಡ್ಲಿಂಗ್ ಟೈಪ್ ಅನ್ನೋ ಥರನೂ ಇಲ್ಲ. ಬಟ್ ದಿಸ್ ಈಸ್ ಹ್ಯಾವಿಂಗ್ ಅ ಪ್ರಿಟಿ ಗುಡ್ ಬಾಡಿ ಕಂಟ್ರೋಲ್ ಅಂತ ಹೇಳ್ತೀನಿ. ಲೋ ಸೆಂಟರ್ ಆಫ್ ಗ್ರಾವಿಟಿ ಕೂಡ ಆ್ಯಕ್ಚುಲಿ ತುಂಬ ಕಮ್ಮಿ ಇರೋದ್ರಿಂದ ಹ್ಯಾಂಡ್ಲಿಂಗ್ ವೈಸ್ ಇಟ್ ವಿಲ್ ಬಿ ಪ್ರಿಟಿ ಗುಡ್ ನನ್ನ ಪ್ರಕಾರ. ಗಾಡಿ ತುಂಬ ಸ್ಮೂತಾಗಿ ಓಡಿಸ್ತೀರಾ ಅಂದರೆ ನಿಮಗೆ ಕಂಪ್ಲೇಂಟ್ಸ್ ಬರಲ್ಲ ಗೈಸ್. ನಾನು ಅವಾಗಲೇ ಹೇಳಿದ್ನಲ್ಲ, ಫಸ್ಟ್ ಟೈಮ್ ಬೈಯರ್ಸ್ ಆಗಿದ್ದೀರಾ ಅಂತಂದರೆ ನಿಮಗೆ ಏನಂದರೆ ಏನು ಕಂಪ್ಲೇಂಟ್ ಈ ಕಾರಲ್ಲಿ ಕಾಣಲ್ಲ ಆ್ಯಕ್ಚುಲಿ. ಬಿಕಾಸ್ ನಿಮ್ಮ ತಲೆಯಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಒಂದು ಕಾರ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅದು ಇದು ಏನೂ ಇರಲ್ಲ. ನನಗೊಂದು ಫ್ಯಾಮಿಲಿ ಕಾರ್ ಬೇಕು, ನಾನು ಪವರ್ ಕೇರ್ ಮಾಡಲ್ಲ, ನಾನು ತುಂಬ ಈಸಿಯಾಗಿ ಡ್ರೈವ್ ಮಾಡ್ತೀನಿ, ನಾರ್ಮಲ್ ಆಗಿ ಡ್ರೈವ್ ಮಾಡ್ತೀನಿ ಅನ್ನೋರಿಗೆ ದಿಸ್ ಕಾರ್ ಸೂಟ್ಸ್ ಅ ಲಾಟ್ ಆ್ಯಕ್ಚುಲಿ. ನಾನು ಓಡಿಸ್ತಾ ಇರೋದು 1.2 ಲೀಟರ್ NA ಇಂಜಿನ್ ಗೈಸ್.
ನ್ಯಾಚುರಲಿ ಆಸ್ಪಿರೇಟೆಡ್ 88 bhp ಪವರ್ ಮತ್ತು 115 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಬಿಟ್ಟರೆ ನೆಕ್ಸ್ಟ್ CNG ಬರುತ್ತೆ ಪೆಟ್ರೋಲಲ್ಲಿ, ಅದು 73 bhp ಪವರ್ ಮತ್ತು 105 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದೇನೇ 0 to 100 ನಿಮಗೆ ಆಲ್ಮೋಸ್ಟ್ 15 ಸೆಕೆಂಡ್ಸ್ ತೊಗೊಳುತ್ತೆ, 15 to 16 ಸೆಕೆಂಡ್ಸ್. DCA ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅನ್ಕೋತೀನಿ ನಾನು, ಬಿಕಾಸ್ ಇಟ್ಸ್ ನಾಟ್ ದಟ್ ಕ್ವಿಕ್ ವಿತ್ ದ ಶಿಫ್ಟ್ಸ್. ಆ್ಯಕ್ಚುಲಿ ನಾವೇನು ಟಿಪಿಕಲ್ DCA ಗೇರ್ ಬಾಕ್ಸ್ ಅಂತ ಹೇಳ್ತೀವಿ, DCA ಅಂತಂದರೆ ಡುವೆಲ್ ಕ್ಲಚ್ ಆಟೋಮೆಟಿಕ್ ಅಂತ. ಡುವೆಲ್ ಕ್ಲಚ್ ಅಂತಂದರೆ 2 ಕ್ಲಚ್ ಇರುತ್ತೆ ಒಳಗಡೆ, ಈವನ್ ಆ್ಯಂಡ್ ಆಡ್ ಅಂತ. ಅಂದರೆ 1, 3, 5, 7 ಆಡ್ ಗೇರ್ಸ್ನ ಒಂದು ಕ್ಲಚ್ ಮ್ಯಾನೇಜ್ ಮಾಡುತ್ತೆ, ಆ್ಯಂಡ್ 2, 4, 6 ಈವನ್ ಗೇರ್ಸ್ನ ಇನ್ನೊಂದು ಕ್ಲಚ್ ಮ್ಯಾನೇಜ್ ಮಾಡುತ್ತೆ. 3 ಇತ್ತು ಅಂತಂದಾಗ ನೆಕ್ಸ್ಟ್ 4ಗೆ ಶಿಫ್ಟ್ ಆಗೋಕ್ಕೆ ಗೇರ್ ಬಾಕ್ಸ್ ರೆಡಿ ಇರುತ್ತೆ. ಹಾಗಾಗಿನೇ ನಮಗೆ DCA ಗೇರ್ ಬಾಕ್ಸಲ್ಲಿ ಅಷ್ಟು ಕ್ವಿಕ್ ಆಗಿರುತ್ತೆ ಶಿಫ್ಟ್ಸ್ಗಳೆಲ್ಲ. ಬಟ್ ಇದು ಒಳ್ಳೆ AMT ಗೇರ್ ಬಾಕ್ಸ್ ಥರ ಬಿಹೇವ್ ಮಾಡ್ತಾ ಇದೆ, ಅಥವಾ AMT ಪ್ರೋ ವರ್ಜನ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ DCA AMT ಅಷ್ಟು ಲ್ಯಾಗ್ ಇಲ್ಲ, ಬಟ್ ಪ್ರಾಪರ್ ಬೇರೆ ಕಾರ್ದು DCA ಅಂತ ತೊಗೊಂಡ್ರೆ ಅದರಷ್ಟು ಕ್ವಿಕ್ ಇಲ್ಲ. ಸೊ ಒಂಥರ ಇನ್ ಬಿಟ್ವೀನ್ ಇದೆ ಗುರು. ಸೊ ಸಮಥಿಂಗ್ ಯು ನೀಡ್ ಮೋರ್ ದ್ಯಾನ್ ಕ್ವಿಕ್ ರೆಸ್ಪಾನ್ಸ್ ಕಂಪೇರ್ ಟು ದ AMT ಮೀನ್ಸ್ DCA ಗೇರ್ ಬಾಕ್ಸ್ ನಿಮ್ಮನ್ನ ಪಕ್ಕ ಸ್ಯಾಟಿಸ್ಫೈ ಮಾಡುತ್ತೆ. ಬಟ್ ಹುಂಡೈ ಆಗಿರ್ಬೋದು ಅಥವಾ ವೋಕ್ಸ್ ವ್ಯಾಗನ್ ಆಗಿರ್ಬೋದು, ಆ ಕಾರ್ಗಳ್ದೆಲ್ಲ ನೀವು DCT ಓಡಿಸ್ಬಿಟ್ಟು ಈ ಕಾರಿಗೆ ಬಂದರೆ ನೀವು ಪಕ್ಕ ಏನು ಗುರು ಹಿಂಗಿದೆ ಅಂತ ಅನ್ಸ್ಬಿಡುತ್ತೆ ನಿಮಗೆ. ಸೊ ಸಮ್ವಾಟ್ ಲೈಕ್ ಕಾರ್ ಎಂಥೂಸಿಯಾಸ್ಟ್ಗಳಿಗೆ ಇಟ್ ವೋಂಟ್ ಎಕ್ಸೈಟ್ ಮಚ್ ಗೈಸ್, ಅದೊಂದು ಬೇಜಾರಿನ ವಿಷಯ. ಸೊ ಆನ್ ಪ್ಲೇಸ್ಮೆಂಟ್ ಮುಂಚೆ ಇಲ್ಲಿರ್ತಾ ಇತ್ತು, ಇವಾಗ ಅಲ್ಲಿಲ್ಲ, ಕೆಳಗಡೆ ಇದೆ ನೋಡಿ, ಇಲ್ಲಿ ಹತ್ತಿರ ಬರುತ್ತೆ. ಇವಾಗ ನೋಡಿ ಕಂಪ್ಲೀಟ್ ಪ್ರೆಸ್ ಮಾಡಿದ್ದೀನಿ, ರೆಸ್ಪಾನ್ಸ್ ತಗೋತು, ಎಳಿಯೋಕ್ಕೆ ಸ್ಟಾರ್ಟ್ ಮಾಡ್ತು. 5500 RPMಗೆ ಅಪ್ ಶಿಫ್ಟ್ ಆಗ್ತಾ ಇದೆ ಆ್ಯಂಡ್ ಎಳಿಯತ್ತೆ ಗುರು. ಬಟ್ NVH ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಬ್ರೇಕಿಂಗ್ ಗಾಡಿ ಯಾವ ಥರ ಇದೆ ನೋಡೋಣ. ಓಕೆ ಹಾರ್ಡ್ ಬ್ರೇಕಿಂಗಲ್ಲಿ ಇಂಡಿಕೇಟರ್ ಪಕ್ಕ ಇದಾಗತ್ತೆ ಗೈಸ್. ಓಕೆ ಇಟ್ಸ್ ಟೇಕಿಂಗ್ ಇಟ್ಸ್ ಟೈಮ್ ಗೈಸ್. ಸ್ವಲ್ಪ ವೋಕಲ್ ಕೂಡ ಆಗುತ್ತೆ ಇಂಜಿನ್ನು. ವೋಕಲ್ ಆದ್ರೂ ನಾವು ಒಂದು ಸುಯ್ಯ ಅಂತ ಒಂಥರ ಟರ್ಬೋ ವಿಸಿಲ್ ಸೌಂಡ್ ಬರುತ್ತೆ ಗೈಸ್, ಅದೇ ಒಂಥರ ಮಜಾ ಕೊಡ್ತಾ ಇರೋದು. ಬಟ್ ಇಂಜಿನ್ ಏನು ಸೌಂಡ್ ಮಾಡತ್ತೆ ಅಷ್ಟು ಪ್ರೋಗ್ರೆಸ್ ಇಲ್ಲ ಗೈಸ್. ಅದು ಲೈಕ್ ಏನು ಇಂಜಿನ್ ಅಂತ ಸೌಂಡ್ ಮಾಡ್ತಾ ಇರುತ್ತೆ. ಕಾರ್ ನೋಡ್ದಂಗೆ ಎಳಿತಾನೆ ಇರಲ್ಲ. ಸ್ಪೀಡೋಮೀಟರ್ ನೋಡಿದ್ರೆ ನನ್ನ ಮಗೊಂದು ಅಳ್ತಾ ಇರುತ್ತೆ ಎದ್ದಳಕ್ಕೇನೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಮೇಜರ್ ಡಿಸಪಾಯಿಂಟ್ ಗೈಸ್. ಲೈಕ್ ನಾನು ಇಂಜಿನ್ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ದ ಮೇಜರ್ ಪ್ರಾಬ್ಲಮ್ ಹಿಯರ್ ಈಸ್ ಗಾಡಿ ವೆಯ್ಟ್ ಗೈಸ್. ಆಲ್ಟ್ರೋಸು ಸಿಕ್ಕಾಪಟ್ಟೆ ಹೆವಿ ಗಾಡಿ ಇದು, ಬಿಕಾಸ್ ದಿಸ್ ಇಸ್ ಅ ವೆಲ್ ಬಿಲ್ಡ್ ಕಾರ್. 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ ಅಂತಂದಾಗ ಬಾಡಿ ಗೇಜ್ ಏನಿರುತ್ತೆ ಕಾರ್ದು, ಅದ್ರದ್ದು ವೆಯ್ಟ್ ಜಾಸ್ತಿ ಇರುತ್ತೆ. ಇಂಜಿನ್ಗೆ ಆ್ಯಕ್ಚುಲಿ ದಮ್ಮಿಲ್ಲ ಅಂತಲ್ಲ, ಬಿಕಾಸ್ ಇದೇ ಸೇಮ್ ಇಂಜಿನ್ ಟಿಯಾಗೋಲ್ ಇದೆ. ಟಿಯಾಗೋ ಓಡಿಸ್ ನೋಡಿ, ನಿಮಗೆ ಒಂಥರ ಮಜಾ ಕೊಡುತ್ತೆ ಓಡಿಸೋಕ್ಕೇನೆ. ಬಟ್ ಅದೇ ಸೇಮ್ ಇಂಜಿನ್ ಆಲ್ಟ್ರಾಸಲ್ಲಿ ಹಾಕಿದಾಗ ನಿಮಗೆ ಮಜಾ ಕೊಡಲ್ಲ, ಬಿಕಾಸ್ ವೆಯ್ಟ್ ಆಗಿರ್ಬೋದು, ಗಾಡಿ ಡೈಮೆನ್ಷನ್ಸ್ ಆಗಿರ್ಬೋದು, ಇಟ್ಸ್ ಕ್ವೈಟ್ ಡಿಫ್ರೆಂಟ್. ಸೊ ಆಲ್ಟ್ರಾಸ್ಗೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಟ್ಯೂನಿಂಗ್ ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಪವರ್ ಇರೋ ಇಂಜಿನ್ ಬೇಕು ಆ್ಯಕ್ಚುಲಿ. ಡೀಸೆಲ್ ಇದೆಯಲ್ಲ ಗೈಸ್, ದಟ್ ಈಸ್ ನೆಕ್ಸ್ಟ್ ಲೆವೆಲ್. 1.5 ಲೀಟರ್ ಅದು 90 bhp ಪವರ್ ಮತ್ತೆ 200 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ನಿಮಗೆ ಒಂದು ಬೆಸ್ಟ್ ಕಂಪ್ಯಾರಿಸನ್ ಹೇಳ್ತೀನಿ. ಅಕಂಪ್ಲಿಸ್ಟ್ ಎಸ್ ವೇರಿಯಂಟ್ ಏನು ಬರುತ್ತೆ, ಟಾಪ್ ಸೆಕೆಂಡ್ ವೇರಿಯಂಟ್, ಅದರಲ್ಲಿ ನಿಮಗೆ ಪೆಟ್ರೋಲ್, ಡೀಸೆಲ್, CNG 3 ಅವೈಲೇಬಲ್ ಇದೆ. ನೀವು ಮ್ಯಾನ್ಯುವಲ್ ತಗೋತಾ ಇದ್ದೀರಾ ಅಂತಂದರೆ 12.08 lakhs ಆಗುತ್ತೆ ಆನ್ ರೋಡ್ ಪ್ರೈಸಿಂಗ್ ಬ್ಯಾಂಗ್ಳೂರ್ ನಾನು ಮಾತಾಡ್ತಾ ಇರೋದು. ಬಟ್ ಅದೇ ನೀವು CNGಗೆ ಹೋಗ್ತೀರಾ ಅಂತಂದರೆ 13.87 lakhs ಆಗುತ್ತೆ ಗೈಸ್. ಲಿಟ್ರಲಿ 1.25 ಲಕ್ಷ ಜಾಸ್ತಿ ಆಗುತ್ತೆ CNGಗೆ. ಬಟ್ ಅದೇ ನೀವು ಡೀಸೆಲ್ ಅಂತ ತೊಗೊಂಡ್ರೆ ಮ್ಯಾನ್ಯುವಲ್ 14.18 or 24 ಸಮಥಿಂಗ್ ಏನೋ ಇದೆ ಗೈಸ್ ಪ್ರೈಸ್ ಆ್ಯಕ್ಚುಲಿ. CNGಗೂ ಮತ್ತು ಡೀಸೆಲ್ಗೂ ಜಸ್ಟ್ 24,000 ಅಷ್ಟೇ ಪ್ರೈಸ್ ಡಿಫ್ರೆನ್ಸ್ ಇರೋದು. ಸೊ ನೀವೇನಾದ್ರು CNG ಆಲ್ಟ್ರೋಸ್ ತೊಗೋಬೇಕು ಅನ್ನೋ ಪ್ಲಾನಿಂಗಲ್ಲಿದ್ದರೆ ಪಟ್ಟಂತ ಕ್ಯಾನ್ಸಲ್ ಮಾಡ್ಬಿಟ್ಟು ಡೀಸೆಲ್ಗೆ ಹೋಗ್ಬಿಡಿ. 24,000 ನಿಮಗೇನೂ ಅಲ್ಲ ಗೈಸ್, ಏನೂ ಅಲ್ಲ ಅಂತ ಹೇಳಲ್ಲ ನಾನು, ಅದು ಕೂಡ ಅಮೌಂಟೇನೆ. ಬಟ್ CNG ಕಂಪೇರ್ ಮಾಡಿದಾಗ ಡೀಸೆಲಲ್ಲಿ ಏನು ನಿಮಗೆ ಪರ್ಫಾರ್ಮೆನ್ಸು ಸಿಗ್ತಾ, ಎಫಿಷಿಯನ್ಸಿನೂ ಸಿಗ್ತಾ, ಜೊತೆಗೆ ಬೂಟ್ ಕೂಡ ನಿಮಗೆ ಅಷ್ಟು ಸಿಗುತ್ತೆ. 345 ಲೀಟರ್ಸ್. CNG ತೊಗೊಂಡ್ರೆ 210 ಲೀಟರ್ಸ್ ಅಷ್ಟೇ ನಿಮಗೆ ಸಿಗೋವಂಥದ್ದು. ಸೊ ಈ ಒಂದು ಅಡ್ವಾಂಟೇಜ್ ಡೀಸೆಲಲ್ಲಿ ಸಿಗುತ್ತೆ. ಡಿಫ್ ಲೆವೆಲ್ಸ್ ಆಗಿರ್ಬೋದು, ಅದ್ರದ್ದು ಒಂದಿಷ್ಟು ಇಶ್ಯೂಸ್ಗಳು ಏನೇನು ಬರುತ್ತೆ ಅದು ಯಾವುದು ಬರಲ್ಲ ನಿಮಗೆ, ಬಿಕಾಸ್ ಇದು 1.5 ಲೀಟರ್ ಅಷ್ಟೇ. ಹೈಯರ್ 2 ಲೀಟರ್ ಇಂಜಿನ್ಗೆಲ್ಲ ಹೋದರೆ ಅವಾಗ ನಿಮಗೆ ಸ್ವಲ್ಪ ಆಡ್ ಬ್ಲೂ ಹಾಕಿ ಎಮಿಷನ್ ನಾರ್ಮ್ಸ್ಗಳು ಮೀಟ್ ಮಾಡೋಕೆ ಅವೆಲ್ಲ ಮಾಡ್ಕೋಬೇಕಾಗತ್ತೆ. ಬಟ್ ಇವಾಗ ಅದ್ರದ್ದು ಯಾವ ತಲೆನೋವು ಇಲ್ಲ. ಸೊ ಅದೊಂದು ಅಡ್ವಾಂಟೇಜ್ ಆ್ಯಕ್ಚುಲಿ. ಬಟ್ ಯಾವಾಗ ಡಿಸ್ಕಂಟಿನ್ಯೂ ಮಾಡ್ತಾರೋ ಆಲ್ಟ್ರೋಸ್ ಡೀಸೆಲ್ ಅದು ಕೂಡ ಗೊತ್ತಿಲ್ಲ. ಫನ್ ಟು ಡ್ರೈವ್ ಫ್ಯಾಕ್ಟರ್ ಕೂಡ ಅದು ಕೂಡ ತುಂಬ ಚೆನ್ನಾಗಿದೆ, ಬಿಕಾಸ್ ಆಸ್ ಲೋ ಆಸ್ 1700 RPM ಅಲ್ಲೇ ನಿಮಗೆ ಪವರ್ ಸಿಕ್ಬಿಡುತ್ತೆ. ಬಟ್ ಪೆಟ್ರೋಲಲ್ಲಿ ಹಂಗಲ್ಲ, 5500 RPMಗೆ ನಿಮಗೆ ಪೀಕ್ ಪವರ್ ಸಿಗುವಂಥದ್ದು. ಡೀಸೆಲಲ್ಲಿ ನಿಮಗೆ ಇವನ್ ಹೈ RPM ಕೂಡ ತೊಗೊಳುತ್ತೆ. ಆ್ಯಂಡ್ ಇವನ್ 0 to 100 ಬರೀ 12.5-13 ಸೆಕೆಂಡ್ ಅಷ್ಟೇ ಗುರು ತೊಗೊಳ್ಳೋದು. ಬಟ್ ಇಟ್ಸ್ ಅ ಸ್ಲೋ, ನಂಗೆ ಗೊತ್ತು ಸ್ಟಿಲ್. ಬಟ್ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ವೈಸ್ ದಟ್ ಈಸ್ ಕಂಪ್ಲೀಟ್ಲಿ ಓಕೆ ಗೈಸ್. ತೀರಾ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ. ಕಂಪೇರ್ ಟು ದ ಪೆಟ್ರೋಲ್ ಇಂಜಿನ್ ದಟ್ ಈಸ್ ವೇ ಮೋರ್ ಬೆಟರ್ ಅಂತ ಹೇಳ್ತೀನಿ ನಾನು, ಬಿಕಾಸ್ 12.5 ಸೆಕೆಂಡ್ಸಲ್ಲಿ ಆಲ್ಮೋಸ್ಟ್ 16 ಸೆಕೆಂಡ್ಸಲ್ಲಿ 3.5 to 4 ಸೆಕೆಂಡ್ಸ್ ಡಿಫ್ರೆನ್ಸ್ ಬರುತ್ತೆ. 3 to 3.5 ಸೆಕೆಂಡ್ಸ್ ಅಂದರೆ ಅಜಗಜಾಂತರ ವ್ಯತ್ಯಾಸ. ನೀವೇನು ಪೇ ಮಾಡ್ತೀರಾ ಪೆಟ್ರೋಲ್ಗೂ ಡೀಸೆಲ್ಗೂ ಆಲ್ಮೋಸ್ಟ್ 2,08,000 ಪ್ರೈಸ್ ಡಿಫ್ರೆನ್ಸ್ ಇದೆ.
ಸೊ ನೀವು ತುಂಬ ಲಾಂಗ್ ಟರ್ಮ್ ಇಟ್ಕೋತೀರ, ಆಲ್ಮೋಸ್ಟ್ 1 ಲಕ್ಷ ಕಿಲೋಮೀಟರ್ ಹತ್ತಿರ ಎಲ್ಲ ಓಡಿಸ್ತೀರಾ ಅಂತಂದರೆ ಸೊ ನಿಮ್ಗೆ ಆ ಲಾಂಗ್ ಟರ್ಮಲ್ಲಿ ಏನು ಎಕ್ಸ್ಟ್ರಾ ಅಡಿಷನಲ್ ಅಮೌಂಟ್ ಪೇ ಮಾಡಿರ್ತೀರ ಡೀಸೆಲ್ಗೆ ಅದು ರಿಕವರ್ ಆಗೋಗುತ್ತೆ. ಯೋಚನೆ ಮಾಡಿ, ನಿಮ್ಗೆ ಅಷ್ಟು ಅಮೌಂಟ್ ಸ್ಟ್ರೆಚ್ ಮಾಡೋಕ್ಕೆ ಇದೆ ಅಂತ ಅಂದರೆ ಡೆಫಿನೆಟ್ಲಿ ಗೆಟ್ ದ ಡೀಸೆಲ್ ಗೈಸ್, ಬಿಕಾಸ್ ಡೀಸೆಲ್ ಇಸ್ ದ ಒನ್ ಐ ರೆಕಮೆಂಡ್ ಆ್ಯಕ್ಚುಲಿ. ಬಟ್ ನಾನು ತುಂಬ ಟೈಟಲ್ಲಿ ಇದ್ದೀನಿ, ಬಜೆಟು, ನನಗೆ ಪವರ್ ಮ್ಯಾಟರ್ ಆಗಲ್ಲ, ತುಂಬ ರಿಲ್ಯಾಕ್ಸ್ ಬೇಲ್ ಓಡಿಸ್ತೀನಿ. ನಾನು ಫ್ಯಾಮಿಲಿ ಮ್ಯಾನು, ನಾನು ಕಾರ್ ಎಂತೂಸಿಯಾಸ್ಟ್ ಅಲ್ಲ, ನನಗೆ ಡೈಲಿ ಕಮ್ಯೂಟಿಗೆ ಬೇಕು. ನನ್ನ ಪರ್ಪಸ್ ನಾರ್ಮಲ್ ಆಗಿದೆ, ತುಂಬ ಎಂತೂಸಿಯಾಸ್ಟಿಕ್ ಪರ್ಪಸ್ ಇಲ್ಲ ಅಂತಂದರೆ ನಾರ್ಮಲ್ 1.2 ಲೀಟರ್ ಎಣ್ಣೆ ಇಂಜಿನ್ ಇದೆಯಲ್ಲ ಗೈಸ್, ದಿಸ್ ಇಸ್ ಎನಫ್ ಫಾರ್ ಯು ಅಂತ ಹೇಳ್ತೀನಿ. ಇದು ನಿಮ್ಮ ಪರ್ಪಸಿಗೆ ಸರ್ವ್ ಮಾಡುತ್ತೆ ಗೈಸ್. ಸಿಟಿಲೆಲ್ಲ ತುಂಬ ಪವರ್ ಬೇಕಾಗತ್ತೆ ಅಂತ ಅನ್ಸಲ್ಲ, ಸಿಟಿಗೆ ದಿಸ್ ಇಸ್ ವೇ ಸಫಿಷಿಯೆಂಟ್. ಹೈವೇಲಿ ತುಂಬ ಫಾಸ್ಟ್ ಓವರ್ಟೇಕ್ಸ್ಗಳನ್ನ ಮಾಡ್ತೀರಾ, ತುಂಬ ಕ್ವಿಕ್ ಓವರ್ಟೇಕ್ ಮಾಡ್ತೀರಾ ಅಂದಾಗ ಅವಾಗ ಸ್ವಲ್ಪ ಪ್ಲಾನಿಂಗ್ ಮಾಡಿ ಓವರ್ಟೇಕ್ಸ್ಗಳನ್ನ ಮಾಡ್ಕೊಳ್ಳಿ. ಅಪಾರ್ಟ್ ಫ್ರಮ್ ದಟ್ ಇಂಜಿನಲ್ಲಿ ನಿಮ್ಗೆ ಅಂತ ಇನ್ನು ಮೇಜರ್ ಆಗಿ ತುಂಬ ಪವರ್ ಕಮ್ಮಿ ಇದೆ ಅಂತ ಎಲ್ಲೂ ಅನ್ಸಲ್ಲ. ಬಾನೆಟ್ ನನಗೆ ಏನಂದೇನು ಕಾಣಿಸ್ತಾ ಇಲ್ಲ, ಹ್ಯಾಚ್ಬ್ಯಾಕ್ ಆಗಿರೋದನ್ನ ಸ್ವಲ್ಪ ಹಿಂಗೆ ಕೊಟ್ಬಿಟ್ಟಿದ್ದಾರೆ ಒಳ್ಳೆ ಕೆಳಗಡೆಗೆ, ಬಿಕಾಸ್ ಏರೋಡೈನಮಿಕ್ಸ್ ಮ್ಯಾಟ್ರ್ ಆಗತ್ತಲ್ಲ. ಸೊ ಹಾಗಾಗಿನೇ ವಾರಂಟಿ ಅಂತ ತೊಗೊಂಡ್ರೆ 3 years ಅಥವಾ 1 lakh ಕಿಲೋಮೀಟರ್ಸ್ ಏನೋ ಬರುತ್ತೆ. ಎಕ್ಸ್ಟೆಂಡೆಡ್ ವಾರಂಟಿ ತೊಗೊಂಡ್ರೆ ಮೇ ಬಿ ನಿಮಗೆ ಆಲ್ಮೋಸ್ಟ್ 1,60,000ವರೆಗೂ ಹೋಗ್ಬೋದು ಅಂತ ಅನ್ಕೋತೀನಿ, ಗೊತ್ತಿಲ್ಲ, ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ನಾನು. ಇವಾಗ ನೋಡಿ ಪ್ರೆಸ್ ಮಾಡ್ತಾ ಇದ್ದೀನಿ, ಫುಲ್ ತೊಗೋತಾ ಇಲ್ಲ ಆ್ಯಕ್ಚುಲಿ ಗಾಡಿ. ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟರೆ ಫುಲ್ಲು ಓಕಲ್ಲ ಬಿಡುತ್ತೆ ಇಂಜಿನ್ನು. ಪ್ರಾಪರ್ ಆ ಒಂದು DCA ಫೀಲ್ ಕೊಡಲ್ಲ ಗೈಸ್, ಆ ಒಂದು ಸ್ಮೂತ್ನೆಸ್ ಇಲ್ಲ DCA. ಅದು ಕ್ಯಾಲಿಬ್ರೇಷನ್ ಇನ್ನೊಂದು ಸ್ವಲ್ಪ ಬೆಟರ್ ಆಗಿರ್ಬೋದಿತ್ತಾ ಅಂತ ಅನ್ಸುತ್ತೆ ನನಗೆ DCAದು. ನಾರ್ಮಲಾಗಿ ಓಡಿಸಿದ್ರೆ ಗೈಸ್ ಪಾತ್ ಥ್ರಾಟಲಲ್ಲಿ ಅಥವಾ ಈಸಿ ವೇಲ್ ಓಡಿಸಿದ್ರೆ ನಾನು ಹೇಳ್ತೀನಲ್ಲ, ದಿಸ್ ಗೇರ್ ಬಾಕ್ಸ್ ಇಂಪ್ರೆಸ್ ಯು ಲಾಟ್. ತುಂಬ ಸ್ಮೂತ್ ಅನಿಸುತ್ತೆ. ನೀವು ತುಂಬ ಅಗ್ರೆಸಿವ್ ಆಗಿ ಓಡಿಸ್ದಾಗಲೇ ನೋಡಿ, ಬಿಟ್ಟಿದ್ದೀನಿ ಹೋಗ್ತಾ ಇಲ್ಲ ಮುಂದಕ್ಕೆ ಗಾಡಿ, ಕ್ಲಚ್ ಬಿಟ್ಟರೆ ಮುಂದಕ್ಕೆ ಹೋಗ್ಬೇಕು. ಆ್ಯಕ್ಚುಲಿ ಇದು ಹೋಗ್ತಾ ಇಲ್ಲ ಗಾಡಿ. ಇದು ಆಟೋ ಹೋಲ್ಡ್ ಫಂಕ್ಷನ್ ಇದೆಯಾ ಅಂತ ಅದು ಚೆಕ್ ಮಾಡಿದೆ, ಆ್ಯಕ್ಚುಲಿ ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಇಲ್ಲ ಇದರಲ್ಲಿ. ಸೊ ಏನಾಗ್ತಾಯಿದೆ ಗೊತ್ತಿಲ್ಲ, ಕ್ಯಾಲಿಬ್ರೇಷನ್ ಆಗಿ ಮಾಡಿದಾರೋ ಏನು ಕತೆನೋ ಗೊತ್ತಿಲ್ಲ. ಮೇ ಬಿ ಫಸ್ಟ್ ಸರ್ವಿಸ್ ಆದಮೇಲೆ ಅದು ಟ್ಯೂನಿಂಗ್ ಆಗುತ್ತಾ ಹೆಂಗೆ, ಐ ಡೋಂಟ್ ನೋ. ಸೊ ಒಂದ್ಸಲ ಕಾರ್ ಟೆಸ್ಟ್ ಡ್ರೈವಿಗೆ ಬಂದಾಗ ಒಂದ್ಸಲ ಇವೆಲ್ಲ ಆಸ್ಪೆಕ್ಟ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಗೈಸ್ ನೀವು. ಇದು ಹೊಸ ಗಾಡಿ ಆಗಿರೋದ್ರಿಂದ ಸೊ ಕೆಲವು ಸಲ ಸರ್ವಿಸೆಲ್ಲ ಆದಮೇಲೆ ಅದು ಗಾಡಿ ಟ್ಯೂನಿಂಗ್ ಪ್ರಾಪರಾಗಿ ಆಗಿಬಿಡುತ್ತೆ. ಒಂದ್ಸಲ ಟೆಸ್ಟ್ ಡ್ರೈವ್ ಬಂದಾಗ ನೋಡ್ಕೊಳ್ಳಿ ಗೈಸ್, ಅದೊಂದು ಅಷ್ಟೇ. ಮ್ಯಾನ್ಯಲ್ ಕಾರ್ ತೊಗೋತಾ ಇದ್ದೀರ ಅಂದರೆ ನಿಮಗೆ ಇದು ಯಾವ ಸಮಸ್ಯೆಗಳು ಇರಲ್ಲ ನಿಮಗೆ. NVH ಲೆವೆಲ್ಸ್ ಅಂತ ತೊಗೊಂಡ್ರೆ ಕಾರಲ್ಲಿ ನಾರ್ಮಲ್ ಲೋ RPMs ಅಲ್ಲಿ ನಿಮ್ಗೆ ಅಷ್ಟಾಗಿ ಫೀಲ್ ಆಗಲ್ಲ ಗೈಸ್. ಲೈಕ್ ಒಂಥರ ಕಾರ್ ಸ್ವಲ್ಪ ಸ್ಮೂತಾಗೇ ಇರುತ್ತೆ. ಟಾಪ್ ಎಂಡಲ್ಲಿ ನೀವು ಮೋರ್ ದ್ಯಾನ್ 3000 ಮೇಲೆ ಎಳಿತೀರಾ ಅಂತಂದರೆ ಗಾಡಿನ, ಆವಾಗ ಇಂಜಿನ್ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಟರ್ಬೋ ವಿಸಲ್ ಸೌಂಡ್ ಎಲ್ಲ ಕೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನೋ ಕೊಳೆ ಸ್ಟಾರ್ಟ್ ಮಾಡುತ್ತೆ ಅದು. ಬಟ್ ಟರ್ಬೋ ಗಿರ್ಬೋ ಏನೂ ಇಲ್ಲ ಗಾಡೀಲಿ. ಡೀಸೆಲಲ್ಲಿ ಆ್ಯಕ್ಚುಲಿ ಟರ್ಬೋಲಾಗಿ ಬರುತ್ತೆ, ಬಿಕಾಸ್ ಇಟ್ಸ್ ಡೀಸೆಲ್ ಟರ್ಬೋ. ಅದರಲ್ಲಿ ಒಂಥರ ಮಜಾನೂ ಸಿಗುತ್ತೆ, ಯಾಕೆಂದರೆ ಆ ಒಂದು ಸೈಲೆನ್ಸ್ ಬಿಫೋರ್ ದಿ ಸ್ಟಾರ್ಮ್ ಅಂತೀವಲ್ಲ, ಆ ಒಂದು ಫೀಲ್ ಅದರಲ್ಲಿ ಇದೆ ಆ್ಯಕ್ಚುಲಿ. ಇವನ್ ನೋಡಿದ್ರಲ್ಲ ಇವಾಗ, ಲೈಕ್ ಡೈರೆಕ್ಷನಲ್ ಚೇಂಜಸ್ ಎಷ್ಟು ಕ್ವಿಕ್ ಇತ್ತು ಅಂತ ಅನ್ನೋದು. ಸ್ಟೇರಿಂಗ್ ಮಾತ್ರ ಸಿಕ್ಕಾಬಡೆ ಚೆನ್ನಾಗಿದೆ ಗುರು. ನಾನು ಎಷ್ಟು ಸಲ ಬೇಕಾರೋ ನಿದ್ದೆ ಮಾಡ್ತಿರ್ಬೇಕಾದ್ರು ಬೇಕಾದ್ರೆ ಎಬ್ರಿಸ್ ಕೇಳಿ, ಟಾಟಾ ಸ್ಟೇರಿಂಗ್ ಈಸ್ ದ ಬೆಸ್ಟ್ ಸ್ಟೇರಿಂಗ್ ಅಂತ ಹೇಳ್ತೀನಿ ನಾನು. ಬಿಕಾಸ್ ಅಷ್ಟು ಚೆನ್ನಾಗಿ ಕ್ಯಾಲಿಬ್ರೇಟ್ ಮಾಡ್ತಾರೆ, ಇಷ್ಟು ಚೆನ್ನಾಗಿ ಗಾಡಿ ರೈಡ್ ಆ್ಯಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್ ಆಗಿರ್ಬೋದು, ಸ್ಟೇರಿಂಗ್ ಆಗಿರ್ಬೋದು, ಸಸ್ಪೆನ್ಷನ್ ಆಗಿರ್ಬೋದು, ಎಲ್ಲನೂ ಟ್ಯೂನಿಂಗ್ ಮಾಡಿದ್ದಾರೆ. ಬಟ್ ಇಂಜಿನ್ ವೈಸ್ ಯಾಕೆ ಟಾಟಾನವರು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅರ್ಥ ಆಗ್ತಾಯಿಲ್ಲ ನನಗೆ. ಬೇರೆ ಇಂಜಿನ್ ಬೇಕು ಗುರು. ಆಲ್ಟ್ರೋಸಿಗೆ ನಿಜವಾಗ್ಲೂ ಫೀಲ್ ಆಗ್ತಾಯಿದೆ ನನಗೆ ಆ್ಯಕ್ಚುಲಿ. ಅದು ಲೈಕ್ 1 lakh ತುಂಬ ಫೀಲ್ ಆಗ್ತಾಯಿದೆ ನನಗೆ. ನಾನು ಬಲೆನೋನು ಓಡಿಸಿದ್ದೀನಿ 1.2 ಲೀಟರು ಆ್ಯಂಡ್ i20 1.2 ಲೀಟರ್ K ಸೀರೀಸ್, ಅದು ಕೂಡ ಆ್ಯಕ್ಚುಲಿ ಓಡಿಸಿದ್ದೀನಿ. K ಸೀರೀಸ್ ಅಲ್ಲ, ಐ ಮೀನ್ ಕಾಪಾ ಇಂಜಿನ್ ಆ್ಯಕ್ಚುಲಿ, ಅದು ಓಡಿಸಿದ್ದೀನಿ. ಲೈಕ್ ಅವೆಲ್ಲ ಯಾವ ರೀತಿ ಪರ್ಫಾರ್ಮ್ ಮಾಡೋದೆ, ಯಾವ ರೀತಿ ಎಳೆತೆ ನೋಡಿದಾಗ ಇದು ಸ್ವಲ್ಪ ಲ್ಯಾಗ್ ಅಂತ ಅನಿಸ್ತಾರೆ. ಇಂಜಿನ್ ಪವರ್, ಡೆಲಿವರಿ, ಟ್ಯೂನಿಂಗ್ ಮೇಲೂ ನಿಂತ್ಕೊಳ್ಳುತ್ತೆ, ಕಾರ್ ವೆಯ್ಟ್ ಮೇಲೂ ನಿಂತ್ಕೊಳ್ಳುತ್ತೆ. ಸೊ 2 ಆಸ್ಪೆಕ್ಟ್ಸಲ್ಲಿ ಕಂಪೇರ್ ಮಾಡಿದಾಗ ಗಾಡಿ ವೆಯ್ಟ್ ಜಾಸ್ತಿ ಇದೆ ಆ್ಯಂಡ್ ಟ್ಯೂನಿಂಗ್ ಸ್ವಲ್ಪ ಬರಬೇಕು. ಸೊ ತುಂಬ ಇಂಜಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೆಗೆಟಿವ್ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ, ಬಿಕಾಸ್ ನನಗೆ ಅದು ಫೀಲ್ ಆಗ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ನಿಮಗೆ ಪವರ್ ಮ್ಯಾಟ್ರ್ ಆಗಲ್ಲ ಅಂದರೆ ಗೈಸ್, ಗಾಡಿ ಡಿಸೈನ್ ತುಂಬ ಚೆನ್ನಾಗಿದೆ, ಪ್ರೈಸಿಂಗ್ ವೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಬಟ್ ಮ್ಯಾನ್ಯುವಲ್ ತೊಗೋತಾ ಇದ್ದೀರಾ ಅಂತಂದರೆ ನಿಮ್ಗೆ ಅಷ್ಟಾಗಿ ಎಕ್ಸ್ಪೆನ್ಸಿವ್ ಅಂತ ಅನ್ಸಲ್ಲ. ಇಟ್ ಮೇಕ್ಸ್ ಮೋರ್ ಸೆನ್ಸ್ ಆ್ಯಕ್ಚುಲಿ. ಸೊ ಇವರು DCAದು ಒಂದಿಷ್ಟು ಸೆಲ್ಫ್ ಫೀಲಿಂಗ್ ಟೆಕ್ನಾಲಜಿ, ಸೆಲ್ಫ್ ಲರ್ನಿಂಗು, ಅದು ಇದು ಅಂತ ಏನೋ ಒಂದಿಷ್ಟು ಮಣ್ಣು ಮಸಿ ಟೆಕ್ನಾಲಜಿಯಲ್ಲಿ ಹಾಕ್ಬಿಟ್ಟವ್ರೆ. ಇವ್ನ ಸೆಡೆ ನನ್ನ ಮಗ, ಅದಕ್ಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ DCA. ಹೋಗ್ತಾ ಅಪ್ಕಮಿಂಗ್ ಡೇಸಲ್ಲಿ ಮೇ ಬಿ ಅವರು ಟ್ಯೂನಿಂಗಲ್ಲಿ ಚೆನ್ನಾಗಿ ತೊಗೊಂಡ್ಬರ್ಬೋದು ಅಂತ ಅನ್ಕೊಂಡಿದ್ದೀನಿ ಟಾಟಾನವರು. ಮುಂದೆ ನೋಡೋಣ. ಮ್ಯಾನ್ಯುವಲ್ ಗೇರ್ ಬಾಕ್ಸ್ ತೊಗೋತಾ ಇದ್ದೀರಾ ಅಂತಂದರೆ ಇಟ್ಸ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೀನಿ, ಬಿಕಾಸ್ ಟಾಪ್ ಸೆಕೆಂಡ್ ವೇರಿಯಂಟ್ ಬರೀ 12 ಲಕ್ಷ ಅಷ್ಟೇ ಆಗೋದು. ಸೊ 12 ಲಕ್ಷಕ್ಕೆ ದಿಸ್ ಇಸ್ ಅ ಪ್ರಿಟಿ ಗುಡ್ ಕಾರ್ ಅಂತಲೇ ಹೇಳ್ತೀನಿ, ಬಿಕಾಸ್ ಡಿಸೈನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಫೀಚರ್ಸ್ ಚೆನ್ನಾಗಿದೆ, ಕ್ಯಾಬಿನ್ ವೈಬ್ ಕೂಡ ತುಂಬ ಚೆನ್ನಾಗಿದೆ. ಏನು ಅಂತಂದರೆ 10.25 inch ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆಯಲ್ಲ, ಇದು ಒಂದು ಟಾಪ್ ಎಂಡಿಗೆ ಕೊಟ್ಟಿಲ್ಲ. ಲೈಕ್ ಅದೊಂದು ಬಾರ್ ಟೈಪು ಮತ್ತು ಮಧ್ಯದಲ್ಲಿ ಒಂದು 7 inch 8 inch ಸ್ಕ್ರೀನ್ ಕೊಟ್ಬಿಟ್ಟಿದ್ದಾರೆ. ಈ ಕಾರ್ಗೆ ಕೊಟ್ಟಿರೋ ಸೇಮ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಸೆಕೆಂಡ್ ಟಾಪ್ ವೇರಿಯಂಟ್ಗೂ ಕೊಟ್ಟಿದ್ರೆ ಚೆನ್ನಾಗಿರೋದು. ಸಸ್ಪೆನ್ಷನ್ ಬಗ್ಗೆ ನಾನು ತುಂಬ ಡೀಟೇಲ್ ಆಗಿ ಮಾತಾಡೋಕೆ ಹೋಗಲಿಲ್ಲ. ಸಸ್ಪೆನ್ಷನ್ ವೈಸ್ ಒಳ್ಳೆ ಕಂಫರ್ಟಬಲ್ ರೈಡ್ ಕ್ವಾಲಿಟಿ ಇದೆ. ತುಂಬ ಕೆಟ್ಟ ಬಂಪ್ಸ್ ಅಂತಾರೆ ಅಥವಾ ತುಂಬ ಶಾರ್ಪ್ ಬಂಪ್ ಇರೋ ಥರ ಅದು ಮಾತ್ರ ಸ್ವಲ್ಪ ಕ್ಯಾಬಿನ್ ಒಳಗೆ ಕೊಡುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಬೇರೆ ಎಲ್ಲ ಥರದ ಬಂಪ್ಸ್ ಆಗಿರ್ಬೋದು ಅಥವಾ ಹಳ್ಳ ಆಗಿರ್ಬೋದು ಎಲ್ಲನೂ ಅಬ್ಸರ್ವ್ ಮಾಡುತ್ತೆ.
ನೋಡಿ ಇಂಡಿಕೇಟರ್ ಹಾಕಿದ್ರೆ ಪಕ್ಕದಲ್ಲಿ ಯಾರು ಬರ್ತಾ ಇದ್ದಾರೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಸೊ ಅದನ್ನೇ ಬ್ಲೈಂಡ್ ಸ್ಪಾಟ್ ಅಲರ್ಟ್ ಅಂತ ಹೇಳೋದು. ಸೊ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಅಂತ ಹೇಳ್ತೀವಿ, ಅಲರ್ಟ್ ಅಲ್ಲ ಸಾರಿ, ಬ್ಲೈಂಡ್ ಸ್ಪಾಟ್ ಮಾನಿಟರ್ ಆ್ಯಕ್ಚುಲಿ ಅದು. ಬ್ಲೈಂಡ್ ಸ್ಪಾಟ್ ಅಲರ್ಟು ಅಡಾಸಲ್ಲಿ ಬರುವಂಥದ್ದು. ಸಸ್ಪೆನ್ಷನ್ಗೆ ಸ್ವಲ್ಪ ಸ್ಟಿಫ್ನೆಸ್ ಕೂಡ ಇರೋದ್ರಿಂದ ಹೈ ಸ್ಪೀಡ್ಸಲ್ಲಿ ಕಾರ್ ಸ್ಟೆಬಿಲಿಟಿ ಕೂಡ ಚೆನ್ನಾಗಿದೆ. ಸ್ಟೇರಿಂಗ್ ಆ್ಯಕ್ಚುಲಿ ತುಂಬ ಒಂಥರ ಲೈಟ್ ವೆಯ್ಟು ಇಲ್ಲ ಅಥವಾ ತುಂಬ ಒಂಥರ ಹಾರ್ಡು ಇಲ್ಲ. ನೋಡಿ ಸ್ವಲ್ಪ ನನಗೆ ಅದು ಫೀಲ್ ಆಗುತ್ತೆ ವೆಯ್ಟ್ ಇದೆ ಅಂತ ಅನ್ನೋದು ನನಗೆ. ಬಟ್ ಗಾಡಿ ಕಂಪ್ಲೀಟ್ ಸ್ಟ್ಯಾಂಡ್ ಸ್ಟಿಲ್ಲಿಗೆ ಬಂದಾಗ ಫುಲ್ಲು ಲೂಸ್ ಆಗಿಬಿಡುತ್ತೆ ಸ್ಟೇರಿಂಗು. ಸೊ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಟಾಟಾ ಸ್ಟೇರಿಂಗ್ ವೀಲ್ ಆ್ಯಕ್ಚುಲಿ. ಲೈಕ್ ಇವಾಗ ಸ್ವಲ್ಪ ವೇ ಅಪ್ ಆಗಿದೆ, ಈವನ್ ಹೈ ಸ್ಪೀಡ್ಸಲ್ಲಿ ಇನ್ನೂ ವೇ ಅಪ್ ಆಗುತ್ತೆ. ಗಾಡಿ ಸ್ಟೆಬಿಲಿಟಿಗಾಗಿರ್ಬೋದು, ಕಾರ್ನರಿಂಗಿಗಾಗಿರ್ಬೋದು, ಹ್ಯಾಂಡ್ಲಿಂಗಿಗಾಗಿರ್ಬೋದು, ಸ್ಟೇರಿಂಗು ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಯಾಲಿಬ್ರೇಟ್ ಮಾಡಿದ್ದಾರೆ. ನೋಡಿ ಗೈಸ್ ಎಷ್ಟು ಮುಂದೆ ಬಂದಿದ್ದಾರೆ ಟೂ ವೀಲರ್ ಅಂತ ನೋಡಿ. ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ಎಲ್ಲಿಂದ ಹೋಗೋಣ ಹೇಳಿ? ಓಕೆ 4500 RPM ಮೇಲೆ ಮಾತ್ರ ಫುಲ್ಲು ಎಳಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಇದು ಕೊಡುತ್ತೆ ಆ ಒಂದು ಸೈಲೆನ್ಸ್ ಬಿಫೋರ್ ದಿ ಸ್ಟಾರ್ಮ್ ಅಂತೀವಲ್ಲ ಆ ಥರ. ಸೊ ನಿಮಗೆ ಈ ಕಾರಲ್ಲಿ ಡ್ರೈವ್ ಮೋಡ್ಸ್ ಆ ಥರದ್ದು ಏನೂ ಬರೋಲ್ಲ. ಬಟ್ ಸ್ಟಿಲ್ ನಿಮಗೆ ಈ ಕಾರಲ್ಲಿ ಸ್ಪೋರ್ಟ್ಸ್ ಮೋಡ್ ಬರುತ್ತೆ. ಏನು ಗೊತ್ತಾ, AC ಆಫ್ ಮಾಡಿ ಪಟ್ ಅಂತ ಸ್ಪೋರ್ಟ್ಸ್ ಮೋಡ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಬಿಕಾಸ್ ದಿಸ್ ಇಸ್ ಅ 3 ಸಿಲಿಂಡರ್ ಕಾರ್ ಗೈಸ್. ನನ್ನ ಹತ್ರನೂ ಇರೋಂಥದ್ದು 3 ಸಿಲಿಂಡರ್ ಕಾರು. ನನಗೆ ಗೊತ್ತದು ಎಕ್ಸಾಕ್ಟಾಗಿ ಹೆಂಗೆ ವರ್ಕ್ ಮಾಡುತ್ತೆ ಅಂತ ಅನ್ನೋದು. AC ಆಫ್ ಮಾಡಿದ ತಕ್ಷಣ AC ರನ್ ಆಗೋಕ್ಕೆ ಇಂಜಿನ್ ಪವರ್ ಕನ್ಸ್ಯೂಮ್ ಆಗ್ತಿರೋದು ಸ್ಟಾಪ್ ಆಗಿ ಫುಲ್ ಪವರ್ ಕಾರ್ನ ಫುಲ್ ಮಾಡೋಕ್ಕೆ ಕೊಡತ್ತೆ. ಹಾಗಾಗಿನೇ ಇಟ್ಸ್ ಎ ಕೈಂಡ್ ಆಫ್ ಸ್ಪೋರ್ಟ್ಸ್ ಮೋಡ್ ಅನ್ಬೋದು AC ಆಫ್ ಮಾಡೋದು. ಪೂರ್ತಿ ಬರಿ ಮಾಡಿದ್ರೆ ಆ್ಯಕ್ಚುಲಿ ಕಾರ್ ಅವಾಗ ಅರ್ಥ ಮಾಡ್ಕೊಳ್ಳುತ್ತೆ. ಆಲ್ಮೋಸ್ಟ್ 100% ಬರಿ ಮಾಡಬೇಕು. ನಾನು ಒಂದು ಅಬ್ಸರ್ವ್ ಮಾಡಿದ್ದು ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ. ಏನು ಅಂದರೆ ಪ್ಯಾಡಲ್ ಶಿಫ್ಟರ್ಸ್ ಆ್ಯಕ್ಟಿವೇಟ್ ಮಾಡಿದ್ರೆ ಇವಾಗ ನೋಡಿ, ಆ್ಯಕ್ಟಿವೇಟ್ ಮಾಡೋದನ್ನ ನೋಡಿ, ಎಳಿತಾ ಇದೆ 5500 ಜಾಸ್ತಿನೇ ಎಳೀತಾ. ಆ್ಯಕ್ಚುಲಿ ಆಲ್ಮೋಸ್ಟ್ 6000 ತನಕ ಎಳೀತು. ಆ್ಯಂಡ್ ನೋಡಿ M4 ಬಂತು ಆಗಲೇ ಆಲ್ರೆಡಿ. ಸೊ ಲೈಕ್ ತುಂಬ ಜಾಸ್ತಿ ಹೊತ್ತು ಗಾಡಿನ ಎಳಿಯುತ್ತದು. ವಿತೌಟ್ ಮ್ಯಾನ್ಯಲ್ ಮೋಡಲ್ಲಿ ಅಷ್ಟೊತ್ತು ಪುಲ್ ಕೊಡಲ್ಲ ಅದು. ಬಟ್ ಮ್ಯಾನ್ಯಲ್ ಮೋಡಲ್ಲಿ ನಿಮ್ಗೆ ಒಂದು ಪುಲ್ ಕೊಡುತ್ತೆ. ಸೊ ಒಂದು ಎಕ್ಸ್ಟ್ರಾ ಪುಲ್ ಬೇಕು ಓವರ್ಟೇಕ್ ಮಾಡ್ಬೇಕಾದ್ರೆ, ನಿಮಗೆ ಅಪ್ ಶಿಫ್ಟ್ ಆಗಬಾರ್ದು ಗಾಡಿ ಅಂತಂದರೆ ಪ್ಯಾಡಲ್ ಶಿಫ್ಟರ್ಸ್ ಆ್ಯಕ್ಟಿವೇಟ್ ಮಾಡಿ ಮ್ಯಾನ್ಯಲ್ ಮೋಡ್ ಸಿಗುತ್ತೆ. ಜಾಸ್ತಿ ರೆಡ್ ಲೈನರ್ ಬೆಳೆಯುತ್ತೆ. ಸೊ ಅದು ಓವರ್ಟೇಕ್ ಮಾಡೋಕ್ಕೆ ಸ್ವಲ್ಪ ನಿಮ್ಗೆ ಒಂದು ಕನ್ವೀನಿಯೆಂಟ್ ಆಗುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ದೇರ್ ಇಸ್ ನೋ ಹ್ಯಾವಿಂಗ್ ಮ್ಯಾನ್ಯಲ್ ಕಂಟ್ರೋಲ್ ಗೈಸ್. ನೋಡಿ ಶಿಫ್ಟ್ ಆಗುತ್ತೆ ಈಗ ನೋಡಿ ಪಟ್ಟನ್ ಶಿಫ್ಟ್ ಆಗೋಯ್ತು. ಬ್ರೇಕ್ಸ್ ಮಾತ್ರ ಶಾರ್ಪ್ ಇದೆ ಗೈಸ್. ಬ್ರೇಕ್ ಬೈಡ್ ಇಸ್ ಪ್ರಿಟಿ ಗುಡ್. ಲೋ RPMಸಿಗೆ ಬಂದ್ರೂ ಗಾಡಿ ಡೌನ್ ಶಿಫ್ಟ್ ಮಾಡ್ಕೊಂಬಿಡುತ್ತೆ. ಆ್ಯಕ್ಚುಲಿ ಅದು ವೋಂಟ್ ಹೋಲ್ಡ್ ಟು ಗೇರ್ ಗೈಸ್. ಒಂಥರ ಸೆಮಿ ಮ್ಯಾನ್ಯುವಲ್ ಕಂಟ್ರೋಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಟ್ ಲೈಕ್ ಪ್ಯಾಡಲ್ ಶಿಫ್ಟರ್ಸ್ ಆರ್ ಪ್ರಿಟಿ ಫಂಕ್ಷನಲ್ ಅಂತ ಹೇಳ್ತೀನಿ. ಒಂಥರ ನಮ್ಕಾವಸ್ಥೆಗೆ ಎಲ್ಲೂ ಕೊಟ್ಟಿಲ್ಲ. ಸೊ ಬಾಡಿ ರೋಲ್ ಒಂಚೂರು ಫೀಲ್ ಆಗ್ತಿಲ್ಲ ಗೈಸ್. ನೋಡಿ ಕಾರ್ನರ್ಸಲ್ಲಿ ತೊಗೊಳ್ತಾ ಇದ್ದೀನಿ ಆಲ್ಮೋಸ್ಟ್. ಬಟ್ ಅದೇ ನೀವು ಮುಂದೆ ಹೋಗ್ತಾ ಇದೆಯಲ್ಲ ತಾರು, ಈ ಥರದ ಗಾಡೀಲಿ ಕೂತಿದ್ದಿದ್ರೆ ಪಕ್ಕ ಇರೋರ್ಗೆ ಹೋಗ್ಬಿಟ್ಟು ಹಾಯ್ ಹೆಲೋ ಹೇಳ್ಬಿಟ್ಟು ಬರ್ತಾ ಇದ್ರಿ ನೀವು. ಸೊ ಅಷ್ಟು ಬಾಡಿ ರೋಲ್ ಫೀಲ್ ಆಗೋದು. ಬಟ್ ದಿಸ್ ಕಾರ್ ಈಸ್ ಹ್ಯಾವಿಂಗ್ ಪ್ರಿಟಿ ಗುಡ್ ಬಾಡಿ ಕಂಟ್ರೋಲ್. ಆ್ಯಂಡ್ ಈವನ್ ಈ ಸೀಟ್ಗೆ ಕೊಟ್ಟಿರೋಂಥ ಬೋಲ್ಸ್ಟರ್ಸ್ ಇದೆಯಲ್ಲ ಗೈಸ್, ಸೈಡ್ ಸಪೋರ್ಟು, ಅದು ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಲೈಕ್ ಕಾರ್ನರ್ಸಲ್ಲಿ ನಿಮ್ಮನ್ನ ಅದು ಆ್ಯಕ್ಚುಲಿ ಹಿಡ್ಕೊಳ್ಳುತ್ತೆ. ಅಷ್ಟು ಈಸಿಯಾಗಿ ನಿಮ್ಮನ್ನು ಅದು ಆಚೆ ಕೊಡಲ್ಲ. ಸೊ ಅದೊಂದು ಅಡ್ವಾಂಟೇಜ್ ಆ್ಯಕ್ಚುಲಿ ನಿಮಗೆ. ಬಾಡಿ ರೋಲ್ ಕಂಟ್ರೋಲ್ಡ್ ಆಗಿದೆ ಅಂತ ಫೀಲ್ ಕೊಡೋಕ್ಕೂ ಕೂಡ. ಡ್ರೈವ್ ರಿವ್ಯೂ ಹೇಗನ್ನಿಸ್ತು, ಲೈಕ್ ಆಲ್ಮೋಸ್ಟ್ ಎಲ್ಲ ಆಸ್ಪೆಕ್ಟ್ಸ್ನು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬೇರೆ ಏನೇನಾರು ಆಸ್ಪೆಕ್ಟ್ಸ್ ನಿಮಗೆ ಗೊತ್ತಾಗಬೇಕು ಅಂತಂದರೆ ಕಮೆಂಟಲ್ಲಿ ಕೇಳಿ, ಕಮೆಂಟ್ ಮಾಡಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಇಟ್ಸ್ ಅ ಪ್ರಿಟಿ ಗುಡ್ ಕಾರ್ ಗೈಸ್. ಅಪಾರ್ಟ್ ಫ್ರಮ್ ದಟ್ ಇಂಜಿನ್ ಸ್ವಲ್ಪ ಲ್ಯಾಕ್ಲೆಸ್ಟರ್ ಇದೆ ಅನ್ನೋದು ಬಿಟ್ಟರೆ ನಥಿಂಗ್ ಪ್ರಾಬ್ಲಮ್. ನೀವು ಕಾರ್ ಎಂಥೂಸಿಯಾಸ್ಟ್ ಅಲ್ಲ, ನನಗೆ ಪವರ್ ಮ್ಯಾಟ್ರ್ ಆಗಲ್ಲ ಅಂತಂದರೆ ಡೆಫಿನೆಟ್ಲಿ ಕಣ್ಮುಚ್ಕೊಂಡು ತೊಗೊಳ್ಳಿ. ಪವರ್ ಮ್ಯಾಟ್ರ್ ಆಗುತ್ತೆ, ನನ್ನ ಹತ್ರ ಸ್ವಲ್ಪ ಕಾಸು ಇದೆ ಅಂತಂದರೆ ಜಸ್ಟ್ ಗೆದ್ದ ಡೀಸೆಲ್ ಗೈಸ್. ಡೀಸೆಲ್ ಮೇಕ್ಸ್ ಮೋರ್ ಸೆನ್ಸ್ ಆ್ಯಕ್ಚುಲಿ. ನನಗೆ ಬೇರೆ ಗಾಡಿಗಳು ಓಡಿಸಿ ಗಾಡಿಗಳು ಪವರ್ ಫೀಲ್ ಮಾಡಿದ್ರೆ ನಂಗೆ ಸ್ವಲ್ಪ ಹಂಗೆ ಅನ್ಸುತ್ತೆ. ಬಟ್ ಒಬ್ಬ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಅವ್ರಿಗಷ್ಟು ಫೀಲ್ ಆಗಲ್ಲ ಆ್ಯಕ್ಚುಲಿ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ವಿಡಿಯೋ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. 3 ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, 10,000 ಕ್ರಾಸ್ ಮಾಡಿಲ್ಲ ಗೈಸ್, ಸೀರಿಯಸ್ಲಿ. ಸೊ ಅದೊಂದು ನನಗೆ ಬೇಜಾರಾಗ್ತಿರೋ ವಿಚಾರ. ಇಷ್ಟೊತ್ತಿಗಾಗಲೇ ಒಂದು 15,000 ಸಬ್ಸ್ಕ್ರೈಬರ್ಸ್ ಆಗಬೇಕಾಗಿತ್ತು. ಬಟ್ ಸ್ಟಿಲ್ ಇನ್ನೂ 7,000ದಲ್ಲಿ ಕಚ್ಕೊಂಡು ಕೂತಿದ್ದೀನಿ ನಾನು. ಸೊ ನೋಡ್ತಾ ಇರೋರು ಆಲ್ಮೋಸ್ಟ್ 92% ನನ್ನ ಚಾನಲ್ ವ್ಯೂವರ್ಸ್ಗಳು ನೀವು ಯಾರೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡೋಕ್ಕೇನು ಕಾಸು ಕೊಡಬೇಕಾ ಗುರು? ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ನಾನು ಹೇಳೋದು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಇನ್ನು ಸ್ವಲ್ಪ ಬೆಟರ್ ರೀಚ್ ಸಿಗುತ್ತೆ. ಆ್ಯಂಡ್ ಚಾನಲ್ ಗ್ರೋ ಚೆನ್ನಾಗಾಯಿತು ಅಂತಂದಾಗ ನಿಮಗೆ ವೀಡಿಯೋ ಇನ್ನೂ ಫಾಸ್ಟಾಗಿ ನಾನು ರೀಚ್ ಮಾಡಿಸ್ಬೋದು ಆ್ಯಕ್ಚುಲಿ. ನೋಡಿ ಇವಾಗ ನಂದು ಚಾನಲ್ ರೀಚ್ ಚೆನ್ನಾಗಿತ್ತು ಅಂತ ಅಂದಿದ್ದಿದ್ರೆ ಟಾಟಾನವರೇ ಇನ್ವೈಟ್ ಮಾಡಿರೋರು ಆಲ್ಟ್ರೋಸ್ ಲಾಂಚ್ ಇವೆಂಟ್ಗೆ. ಚಾನಲ್ ರೀಚ್ ಆಗಿರ್ಬೋದು, ಚಾನಲ್ ಸಬ್ಸ್ಕ್ರೈಬರ್ಸ್ ನೋಡಿದಾಗ ಬ್ರ್ಯಾಂಡ್ ಅವ್ರು ಕರೆಯಲ್ಲ ಗೈಸ್. ನಾನು ಅದನ್ನೇ ಹೇಳೋದು, ನೀವು ಎಷ್ಟು ನನಗೆ ಜಾಸ್ತಿ ರೀಚ್ ಕೊಡ್ತೀರೋ, ಎಷ್ಟು ಸಬ್ಸ್ಕ್ರೈಬ್ ಕೌಂಟ್ಗಳು ಜಾಸ್ತಿ ಕೊಡ್ತೀರೋ, ಅಷ್ಟು ಫಾಸ್ಟಾಗಿ ನನಗೆ ಕಾರ್ಗಳ ಕಂಟೆಂಟ್ ಹಾಕಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನನಗೆ ನಿಜವಾಗ್ಲೂ ಆಗಲ್ಲ. ಏನು ಮಾಡ್ತೀರಾ ಯೋಚನೆ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನನಗೂ ಒಂದು ಒಳ್ಳೆ ರೀಚ್ ಸಿಗುತ್ತೆ, ನಿಮಗೂ ಫಾಸ್ಟಾಗಿ ಕಂಟೆಂಟ್ ಕೊಡೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.